ಸಂಜೆ ಮೃದುವಾದ ಬೆಳಕಿನಲ್ಲಿ ಅಜ್ಜಿ ತನ್ನ ಮೊಮ್ಮಗನಿಗೆ ಹಳೆಯ ಕಥೆಯೊಂದನ್ನು ಬಿಚ್ಚಿಡುತ್ತಾರೆ. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿಯಲ್ಲಿ ಆಮೇಲೇನಾಯ್ತು ಅಜ್ಜಿ? ವೈಭವದ ಕೊಟ್ಟಿ ಪಟ್ಟಣದಲ್ಲಿ ಜನರ ಗುಸುಗುಸು ಮಾತುಗಳು ಅರಮನೆಯ ಶಾಂತಿಯನ್ನು ಕೆಡಿಸಿವೆ. ಕಿಟಕಿಯಿಂದ ಕೆಳಗೆ ನೋಡುವ ರಾಜನಿಗೆ ಮಗನ ಮದುವೆಯ ಚಿಂತೆ ಅಸಹಾಯಕತೆಯನ್ನು ತಂದಿದೆ. ಭವ್ಯ ಸಿಂಹಾಸನದ ಮೇಲೆ ರಾಜನ ಮೌನ. ಅರಮನೆಯ ಗೋಡೆಗಳು ಅವನ ಆತಂಕವನ್ನು ಪ್ರತಿಧ್ವನಿಸುತ್ತಿವೆ. ದೀಪಗಳು ಮಂದವಾಗುತ್ತಿದ್ದಂತೆ ಅಜ್ಜಿಯ ಕಥೆಯು ಈಗ ಒಂದು ಗಂಭೀರವಾದ ತಿರುವನ್ನು ಪಡೆದುಕೊಳ್ಳುತ್ತದೆ. ಅರಮನೆಯ ಅಣಕದ ನಗು ಕೀರ್ತಿಯಲ್ಲಿ ಸೇಡಿನ ಕಿಚ್ಚು ಹಚ್ಚಿತು. ತಂದೆಯ ಆಶೀರ್ವಾದ ಪಡೆದವನು ಅವಮಾನ ಮರೆಯಲು ಕಾಡಿನತ್ತ ಕುದುರೆ ಓಡಿಸಿದನು. ದಟ್ಟ ಕಾಡಿನ ಮರದ ಕೆಳಗೆ ದಣಿದ ರಾಜಕುಮಾರ ವಿಶ್ರಾಂತಿ ಬಯಸಿ ಕಣ್ಣು ಮುಚ್ಚಿದನು. ಮೃದು ಸ್ಪರ್ಶ ಮತ್ತು ಅಪರಿಚಿತ ಸುಗಂಧ ಅವನನ್ನು ಗಾಢ ನಿದ್ರೆಯಿಂದ ಎಚ್ಚರಿಸಿತು. ಮರಗಳ ನೆರಳಿನಲ್ಲಿ ಆ ನಿಗೂಢ ಆಕೃತಿ ಕಂಡಿತು. ಕುತೂಹಲ ಅವನನ್ನು ಸೆಳೆಯಿತು. ಅವಮಾನದ ನೆನಪು ಮಾಸಿತು. ಹೊಸ ಅನ್ವೇಷಣೆಯ ಹಾದಿ ಅವನ ಮುಂದೆ ತೆರೆದಿದೆ.